ಸಂಚಿನರಿಂದ ಪರಿತ್ಯಜಿಸಲ್ಪಟ್ಟಿರುವೆನು. ನನ್ನ ಕೈ ಹಿಡಿದ ಪತಿಗಳು ಅಲ್ಪ ಭೋಗದ ವಸ್ತುವಿನಂತೆ ನನ್ನನ್ನು ಜೂತದಲ್ಲಿ ಪಣವಾಗಿಟ್ಟು ಸೋತರು. ಹಸ್ತಿನಾವತಿಯ ರಾಜಸಭೆಯಲ್ಲಿ ಸರ್ವರ ಸಮೀಕ್ಷದಲ್ಲಿಯೂ ನೀಚನಾದ ದುಶ್ಯಾಸನದಿಂದ ಅಪಹರಿತಳಾದೆನು. ರಾಜನಗರವನ್ನು ತ್ಯಾಗ ಮಾಡಿ ಅನಾಥ ಭಿಕ್ಷುಕಿಯಂತೆ ಕಾಡಿನಿಂದ ಕಾಡಿಗೆ ಎಳೆದದ್ದು ಆಯಿತು. ಕದ್ದ ಕಳ್ಳನಂತೆ ತಲೆ ಮರೆಸಿಕೊಂಡು ಕೀಚಕನ ಭಂಗವನ್ನು ಸಹಿಸಿದೆನು. ಇನ್ನು ನನ್ನ ಕಷ್ಟಗಳು ಕಳೆದವು. ಕೊನೆಗೆರಡು ದಿವಸವಾದರೂ ಸುಖವಾಗಿರೋಣವೆಂದುಕೊಂಡರೆ ಹೆಜ್ಜೆ ಹೆಜ್ಜೆಗೂ ಅಪಮಾನ. ಹೇ ವಿಧಾತ, ಈ ದ್ರೌಪದಿಯ ಆಟದಲ್ಲಿ ಇನ್ನು ಏನೇನು ಬರೆದಿರುವೆ ದೇವ, ಇನ್ನು ಏನೇನು ಬರೆದಿರುವೆ. ದ್ರೌಪದಿ, ಪ್ರಿಯತಮೆ, ಇವಳೇಕೆ ಈ ರೀತಿ ಚಿಂತಾಮಗ್ನಳಾಗಿರುವಳು? ವರದೀರಳಾಗಿ ವರಪತ್ನಿಯಾಗಿ ಪಾಂಚಾಲಿ, ವರಧೀರಳಾಗಿ ವರಪತ್ನಿಯಾಗಿ ಮರುಗಲೆ ನೀ ಮರುಗಲೆ ನೀಗೆ ಪತಿಯಾಗಿ ನೀನು ನೀಗೆ ಪತಿಯಾಗಿ ನೀನು ಚಂಡ ಚಂದ ಏನಾಯ್ತು? ಈ ರೀತಿ ನಿಷ್ಕಾರಣವಾಗಿರುತ್ತಿರುವೆಲ್ಲ ಕಾರಣವೇನು? ನಾನು ನಿಷ್ಕಾರಣವಾಗಿ ಅಳುತ್ತಿಲ್ಲ. ಈ ಪಾಂಚಾಲಿ ಅಳುವಿಗೆ ಒಂದಲ್ಲ 10 ಕಾರಣಗಳಿವೆ. ನೀವು ಪುರುಷರು ಸ್ವಾಮಿ, ನಿಮ್ಮನ್ನಾರಾದರೂ ದುರ್ವಾಕ್ಯವನ್ನಾಡಿದರೆ, ಅಪಮಾನ ಮಾಡಿದರೆ ಅದಕ್ಕೆ ತಕ್ಕ ಪ್ರತಿಕಾರ ಮಾಡುವಿರಿ. ಈ ಸ್ತ್ರೀಯರ ವಿಚಾರವೂ ಆಗಲ್ಲ. ಅನ್ನ ವಸ್ತ್ರಗಳಿಗಾಗಿ ಪರರನ್ನು ಆಶ್ರಯಿಸಬೇಕು. ಆತ್ಮಗೌರವವನ್ನು ರಕ್ಷಿಸಿಕೊಳ್ಳಲು ಪರರ ಆಶ್ರಯದಲ್ಲಿರಬೇಕು. ಹೇ ವಿಧಾತ, ಇಂತಹ ಸ್ತ್ರೀ ಜಾತಿಯನ್ನು ನೀನೇಕೆ ಸೃಷ್ಟಿಸಿದೆ? ನೀನೇಕೆ ಸೃಷ್ಟಿಸಿದೆ? ಅಳಬೇಡ ಪಾಂಚಾಲಿ, ಅಳಬೇಡ. ಸ್ತ್ರೀಯರ ಪರಾಧೀನತೆಯು ನಮ್ಮ ಸಮಾಜದ ನೇಮ ಅಲ್ಲದೆ ಭಗವತ್ ಸ್ವರೂಪರಾದ ಋಷಿಗಳ ಪತ್ನಿಯನ್ನು ಜೂತದಲ್ಲಿ ಪಣವಾಗಿಟ್ಟು ಸೋಲುವುದಾಗಿ ಆ ನಿಮ್ಮ ಋಷಿಗಳು ಆಜ್ಞಾಪಿಸಿದರೆ ಪತಿಗಳು ತಪಸ್ಸು ಮಾಡಿ ಪಡೆಯಬೇಕು ನಿಮ್ಮಂತಹ ಭಂಡ ಪತಿಗಳನ್ನು. ಅಣ್ಣನ ಒಂದು ದಿನದ ಅವಿವೇಕದಿಂದ ನೀವು ನಮ್ಮನ್ನು ಸಾಯುವವರೆಗೂ ಕೂಡ ಬಿಟ್ಟಿದ್ದೇವೆ. ಪಾಂಚಾಲಿ, ಅಣ್ಣನ ಅಪರಾಧಗಳನ್ನು ಮನ್ನಿಸುವಂತೆ ನಾನು ನಿನ್ನಲ್ಲಿ ಎಷ್ಟೋ ವಿಧವಾಗಿ ಕೇಳಿಕೊಳ್ಳಲಿವೆ. ಆದದ್ದು ಹಾಗೆ ಹೋಯಿತು, ಅದನ್ನು ಮರೆತು ಈ ದಿನ ನೀನು ನಿಷ್ಕಾರಣವಾಗಿ ಹೇಳುತ್ತಿರಲು
ಕಾರಣವೇನು ನನ್ನೊಡನೆ ತಿಳಿಸಬಾರದೆ? ತಿಳಿಸುವೆನು, ಆದರೆ ಅದರಿಂದಾಗುವ ಪ್ರಯೋಜನವೇನು? ನೀವು ಎಷ್ಟೇ ಆಗಲಿ ನಿಮ್ಮಣ್ಣನ ಆಜ್ಞಾಧಾರಕರಲ್ಲ. ಅದು ಇಂದಿನ ಮಾತು. ಈಗ ನಾನು ಯಾರ ಆಜ್ಞಾಧಾರಕನೂ ಅಲ್ಲ. ಹಾಗಾದರೆ ಹೇಳುವೆನು ಕೇಳಿ. ಈ ದಿನ ಹಸ್ತಿನಾಂಬಿಯ ದೇವಿ ದರ್ಶನಕ್ಕೆ ಹೋಗಿದ್ದೆನು. ಅಲ್ಲಿಗೆ ಆ ದುರ್ಯೋಧನನ ಪತ್ನಿಯಾದ ಭಾನುಮತಿಯು ಸಹ ಬಂದಿದ್ದಳು. ಅವಳು ನನ್ನನ್ನು ನೋಡಿ ನಕ್ಕು ಪರಿಹಾಸ್ಯದಿಂದ, ನಿನ್ನ ಪತಿಗಳು ವಾಸಕ್ಕಾಗಿ 5 ಗ್ರಾಮಗಳನ್ನು ಬೇಡಲು ದೂತನನ್ನು ಆ ಸ್ಥಾನಕ್ಕೆ ಕಳುಹಿಸಿದ್ದರು. ಇನ್ನೇನು ಸಂಧಿಯಾಗುವುದೋ ಏನೋ. ಆಗಲಾದರೂ ಈ ನಿನ್ನ ಬಿಚ್ಚಿದ ಕೇಶರಾಶಿಯನ್ನು ಮುಡಿಗಟ್ಟಬೇಕಷ್ಟೇ ಎಂದಳು ಪ್ರಭು. ಏನು ಪುನಃ ದುರ್ಯೋಧನನ ಸಂಧಿಗೆ ಪ್ರಯತ್ನ? ಆದರೆ ನನ್ನ ಸಂದೇಹವು ನಿಶ್ಚಯವಾದಂತೆಯೇ ಆಯಿತು. ಪಾಂಚಾಲಿ ಯಾರು ರಾಯಭಾರಕ್ಕೆ ಹೋಗಿರುವುದು? ಇನ್ನಾರು? ನಮ್ಮಣ್ಣನಾದ ಶ್ರೀಕೃಷ್ಣ ಪರಮಾತ್ಮನು. ಏನು ಗೋಪಿಕಾಂಗನೆಯರ ವಿಲಾಸ ವಿಭ್ರಮಣಗಳಲ್ಲಿ ಯದುಪತಿ ಯುದ್ಧವನ್ನು ಮರೆಯುವುದು? ಅರ್ಜುನನು ದ್ವಾರಕ್ಕಿಂದ ಹಿಂದಿರುಗಿದಾಗಲೇ ಗೊತ್ತಿತ್ತು ಈಗ ಆಗಬಹುದೆಂದು. ಅದೇ ಪಾಂಚಾಲಿ, ಅದರಲ್ಲಿ ಆ ಭಾನುಮತಿಗೆ ಏನೆಂದು ಉತ್ತರವನ್ನು ಕೊಟ್ಟೆ? ಪ್ರಶ್ನೆಗೆ ಸರಿಯಾದ ಉತ್ತರವನ್ನೇ ಕೊಟ್ಟೆ. ಏನೆಂದು? ಕೇಳೇ ಭಾನುಮತಿ, ಕಟ್ಟಿರುವ ಮುಡಿಯನ್ನು ಬಿಡಿಸುವ ತನಕ ಈ ನನ್ನ ಬಿಚ್ಚಿರುವ ಕೇಶರಾಶಿಯನ್ನು ಮುಡಿಗಟ್ಟುವುದಿಲ್ಲ ಎಂದು. ಪಾಂಚಾಲಿ, ಬಹಳ ಬಹಳ ಚಮತ್ಕಾರವಾದ ಉತ್ತರವನ್ನೇ ಕೊಟ್ಟಿರಬೇಕು. ನೀನು ನಮ್ಮೊಡನೆ ಕದನ ಮಾಡುವುದರಲ್ಲಿ ನಿನ್ನೀ ಚತುರತೆಯನ್ನು ಮುಗಿಸಿದ್ದೇ ಎಂದು ತಿಳಿದುಕೊಂಡಿದ್ದೆ. ಬಾ ಪಾಂಚಾಲಿ, ಬಾ, ನನ್ನ ತೊಡೆಯನ್ನು ಅಲಂಕರಿಸು. ಬಾ ಪ್ರಭು, ನಿಮ್ಮ ತೊಡೆಯನ್ನು ಅಲಂಕರಿಸಲು ಇನ್ನು ಸಮಯವಿದೆ. ಸಮಯವಿದೆ.
ಆಗ ಆಗ ಕಾ ಬಿಚ್ಚಿದ ಕೇಶರಾಶಿಯನ್ನು ನೋಡಿ ಕಿರುಕುಲಾಂತಕ ಕಾಳರಾತ್ರಿ ಎಂದು ಸಂಬೋಧಿಸಿದಿರಿ. ಇನ್ನು ಏನೇನು ಹೇಳಿದಿರಲ್ಲವೇ? ಪುನಃ ನನ್ನ ಬಾಯಿಂದ ಪ್ರತಿಜ್ಞಾ ವಾಕ್ಯಗಳನ್ನು ಕೇಳಬೇಕೆಂದು ಬಯಸುತ್ತಿರುವೆಯ? ಮಾಡಿದ ಪ್ರತಿಜ್ಞೆಯನ್ನು ಮರೆಯುವಂತ ಹೇಳಿಯಲ್ಲ ಈ ಭೀಮಸೇನ. ಹೇಳುವುದು ಮಾತ್ರವಲ್ಲ, ಹೇಳಿದಂತೆ ಮಾಡಬೇಕೆಂಬುದೇ ನನ್ನ ಇಚ್ಛೆ. ಇಚ್ಛಿಸಿದರೆ ಏನಾಗುವುದು? ನೀವು ಎಷ್ಟೇ ಆಗಲಿ ನಿಮ್ಮಣ್ಣನ ಆಜ್ಞಾಧಾರಕರಲ್ಲವೇ? ಅದು ಎಂದಿನ ಮಾತು. ನನ್ನನ್ನು ಕೆರಳಿಸಬೇಡ. ಹಿಂದೆ ಈಗ ನಾನು ಯಾರ ಹೋಗ್ತಾದಲ್ಲ. ಸಂಧಿಯನ್ನು ಬಯಸುವವರು ಸಂಧಿಯ ಪ್ರಸ್ತಾಪದಲ್ಲಿ ತೊಡಗಿದರು. ನಾನೀಗ ನನ್ನ ಪ್ರತಿಜ್ಞೆಯಂತೆ ನಡೆಯುವ ಸ್ವತಂತ್ರ ಮಾತ್ರ ನನಗಿರಲಿ. ನೋಡೋಣ. ಆಗಲೇ ಭೀಮನು ಸಂಧಿಯ ಪ್ರಸ್ತಾಪವನ್ನು ತಿಳಿದು ಕೆರಳಿದ ಸಿಂಹದಂತೆ ಗರ್ಜಿಸುತ್ತಿದ್ದಾನೆ. ಆತನನ್ನು ಸಮಾಧಾನ ಪಡಿಸಲು ನೀನೇ ಹೊರತು ಮತ್ತಾರು ಸಕ್ತರಿಲ್ಲವಣ್ಣ. ಪಾರ್ಥ, ಈ ಸಾರಿ ಈ ಭೀಮನ ಕೋಪಕ್ಕೆ ದ್ರೌಪದಿಯೇ ಮೂಲ ಕಾರಣವೆಂದು ತೋರುವುದು. ಜಗತ್ತಿನ ಸುಖ ದುಃಖಗಳಿಗೆ ಸ್ತ್ರೀಯರೇ ಮೂಲ ಕಾರಣವೆಂದು ಶ್ರೀಕೃಷ್ಣ ಪರಮಾತ್ಮನು ಹೇಳುತ್ತಿದ್ದನು. ಅರ್ಜುನ, ಈ ಕೌರವರೊಡನೆ ಯುದ್ಧ ಮಾಡೋದಕ್ಕಿಂತ ಈ ಭೀಮನ ಕೋಪವನ್ನು ಸಮನ ಮಾಡುವುದು ನನ್ನಿಂದ ಅಸಾಧ್ಯವಾಗಿದೆ. ಭೀಮಸೇನ, ಕೋಪವ ಮನದೆ ಅನುಜ, ಬಿಡು ಕೋಪವ ಮನದೆ. ಭೀಮಸೇನ, ದುಡುಕೆ ಸಮರ ಬಯಸುವುದನು ಚಿತ್ತ. ಸಮರ ಬಯಸುವುದನು
ಮಡದಿ ಪಾಂಚಾಲಿಯ ಬಿಡು ಮುಡಿ ಸಾಮವು ಕೊರು ಸಂಚಾರ ನರಳಿಸದಿರುವುದೇ. ಮಡದಿ ಪಾಂಚಾಲಿಯ ಬಿಡು ಮುಡಿ ಸಾಮವು ಕೊರು ಸಂಚಾರ ನರಳಿಸದಿರುವುದೇ. ತಾಳಿದವರು ಮುಂದೆ ಬಾಳಿನರು ಎಂಬ ತಾಳಿದವರು ಮುಂದೆ ಬಾಳಿನರು ಎಂಬ ಹಿರಿಯರ ವಾಣಿಯ ಮರೆಯುವುದಂತೆ. ಹಿರಿಯರ ವಾಣಿಯ ಮರೆಯುವುದರಿಂದ ಬಿಡು ಕೋಪವ ಮನದಿ ಅನುಜ ಬಿಡು ಕೋಪವ ಮನದಿ ಭೀಮಾ ಬಿಡು ಕೋಪವ ಮನದಿ. ದ್ರೌಪದ ಕೋಪ ಇದೇನು ಕೋಪವೇ ತಮ್ಮ? ಪಾಂಚಾಲಿ, ಸಮಾಚಾರವೇನು? ಅಣ್ಣನೇಕೆ ಸಿಟ್ಟಾಗಿರುವನು? ಈ ನಿಮ್ಮ ಪ್ರಶ್ನೆಗೆ ಈ ನನ್ನ ಬಿಚ್ಚಿದ ಬಿರುಗೂದಲೇ ಉತ್ತರವನ್ನು ಕೊಡುವುದಲ್ಲವೇ? ಅಗ್ರಜ, ನನಗೆ ಯಾರ ಮೇಲೆಯೂ ಸಮಯಕ್ಕೆ ಸರಿಯಾಗಿ ಬಂದಿರು. ನನಗೆ ಯಾರ ಮೇಲೆಯೂ ಕೂಡ ಕೋಪವಿಲ್ಲ. ಈ ಅರ್ಜುನನ ಸಮಕದಲ್ಲಿ ನಿನಗೊಂದು ವಿಚಾರವನ್ನು ತಿಳಿಸಬೇಕೆಂದಿರುವನು. ಆ ವಿಚಾರವನ್ನು ಇಲ್ಲಿಯೇ ತಿಳಿಸಿಬಿಡುವನು. ಈ ಸಂಜೆ ಪ್ರಸ್ತಾಪವು ನಿಮಗೆ ಉಚಿತವಾಗಿ ಕಾಣಬಹುದು. ಆದರೆ ನಾನು ಒಂದು ಗಳಿಗೆಯೂ ಸಹ ಇಲ್ಲಿ ನಿಲ್ಲುವುದಿಲ್ಲ. ಯುದ್ಧಕ್ಕಾಗಿ ನಿನ್ನ ಅಪ್ಪಣೆಯನ್ನಾಗಲಿ ಆ ಅರ್ಜುನನ ಸಹಾಯವಾಗಲಾಗಲಿ ನಾನು ಬಯಸುವುದಿಲ್ಲ. ನಾನು ಮತ್ತು ನನ್ನ ಈ ಗದೆ ಈ ಎರಡೇ ಕುರುಕುಲವನ್ನು ಸಂಪೂರ್ಣವಾಗಿ ನಿರ್ಮೂಲನೆ ಮಾಡಿ ನನ್ನ ಪ್ರತಿಜ್ಞೆಯನ್ನು ಈಡೇರಿಸಿಕೊಳ್ಳುವ. ನೀವು ನಿಶ್ಚಿತಿಯಾಗಿ ಸಂಜೆ ಪ್ರಸ್ತಾಪದಲ್ಲಿ ತೊಡಗಿರಿ. ನನ್ನ ಇಚ್ಛೆಯಂತೆ ನಾನು ನಡೆಯುವೆನು. ನಿಲ್ಲು ನಿಲ್ಲು ಪ್ರಿಯ ಸಹೋದರ, ನಿನ್ನ ಕೋಪವನ್ನು ತಡೆಯುವ ಶಕ್ತಿ ನನ್ನಲ್ಲಿಲ್ಲ. ಕೋಪ ಮಾಡಬೇಡ ಅಣ್ಣ. ಧರ್ಮಜನು ನಮ್ಮೆಲ್ಲರಿಗೂ ಇರಿಯುವನು. ಪಾಂಚಾಲಿ, ಇಂತಹ ಪ್ರಚೋದನೆ ನುಡಿಗಳಿಂದ ಆಗುವ ಪ್ರಯೋಜನವೇನು? ಅಗ್ರಜನ ಮಾತಿಗೆ ಅನುಮೋದವನ್ನು ಆಚರಿಸುವುದು ಸರಿಯಲ್ಲ. ಮಾನಿನಿ ಮನದ ವೇದನೆ ನೀಗಿಸೋ ಸಮಯವಿದೆ ಪರಿಚಯ ಕರುಣಿ ಇದು ಗುಣವು. ಮಾನಿನಿ ಮನದ ವೇದನೆ ನೀಗಿಸೋ ಸಮಯವಿದೆ ಪರಿಚಯ ಕರುಣಿ ಇದು ಗುಣವು. ಧರ್ಮಜನಮ್ಮಯ ನಿರ್ಮಲ ಭ್ರಾತೃವು ಧರ್ಮಜನಮ್ಮಯ ನಿರ್ಮಲ ಭ್ರಾತೃವು ನೀರುವುದನು ಚಿನ್ನ ಪರಿಚಿತದೆ ನುಡಿಯ ನೀರುವುದನು ಚಿನ್ನ ಪರಿಚಿತದೆ ನುಡಿಯ ಸಹಿಪದು ಮನದನು ತಾಪವದರು ಸಹಿಪದು ಮನದನು ತಾಪವದರು. ಧರ್ಮದಿಂದ ತನ್ನ ಕಾರ್ಯ ಸಾಧಿಸಿ ಕೋಮಲರು ಹೊರಗಲು ಸರಿಯೇ. ಧರ್ಮದಿಂದ ತನ್ನ ಕಾರ್ಯ ಸಾಧಿಸಿ ಕೋಮಲರು ಹೊರಗಲು ಸರಿಯೇ.
ಪಾಂಚಾಲಿ. ಧರ್ಮ ಧರ್ಮವೆಂದು ಕ್ಷತ್ರಿಯರ ಧರ್ಮವೇನೆಂಬುವುದು ಮರೆಯುವುದು ನಿಮಗೆ ಉಚಿತವೆನಿಸಿತಲ್ಲವೇ? ಪಾಂಚಾಲಿ, ಯುದ್ಧದಂತೆ ಶಾಂತಿ ರಕ್ಷಣೆಯು ಕ್ಷತ್ರಿಯನ ಕರ್ತವ್ಯ. ಯುದ್ಧವು ಎಂಥ ಘೋರ ಕರ್ಮವೆಂಬುದನ್ನು ನೀನು ಅರಿತಿಲ್ಲ. ನಾವು ಅಭಿಮಾನಕ್ಕೆ ವಶರಾಗಿ ಯುದ್ಧವನ್ನು ಪ್ರಾರಂಭಿಸಿದರೆ ಮುಂದೆ ನಮ್ಮ ವಿಚಾರಕ್ಕಾಗಿ ನಾವೇ ದುಃಖಿಸಬೇಕಾಗುತ್ತದೆ. ಅದಕ್ಕಾಗಿ ನಾನು ಸಂಧಿಗೆ ಇಷ್ಟೊಂದು ಪ್ರಯತ್ನಿಸುವುದು ದೇವಿ. ರಾಜೇಂದ್ರ, ದೌಮ್ಯನನ್ನು ಸಂಧಿಗೆ ಕಳುಹಿಸಿ ಅಪಮಾನವೆಂದಿರುವಿರಿ. ಪುನಃ ಶ್ರೀಕೃಷ್ಣ ಪರಮಾತ್ಮನನ್ನು ಅಪಮಾನಕ್ಕೆ ಗುರಿಪಡಿಸಿರಲ್ಲ ಎಂಬುದೇ ನನ್ನ ಚಿಂತೆ. ಇದಾಗಿರಲಿ. ಏನಿ ಕೋಲಾಹಲ, ಏನಿ ಕೋಲಾಹಲ. ನನಗಿನ್ನ ಕೆಲಸವಿಲ್ಲ, ನಾನಿನ್ನೂ ಹೋಗುವೆನು. ಪ್ರಭು, ನಿಲ್ಲು ನಿಲ್ಲು. ಈ ಸಂಧಿಯ ಫಲಾಫಲಗಳನ್ನು ಕೇಳುವುದರಿಂದ ನನಗ್ಯಾವ ಪ್ರಯೋಜನವೂ ಇಲ್ಲ. ನಿಮ್ಮ ಅಪೌರಿಸಿದ ವರ್ತನೆಯ ಪುರಸ್ಕಾರವನ್ನು ನಿಮಗೆ ಇರಲಿ, ನನಗೆ ತೋರಿದಂತೆ ನಡೆಯುವುದು ನನಗಿರಲಿ. ಸ್ವಲ್ಪ ತಡೆಯಿರಿ. ಅಲ್ಲಿ ನೋಡಿ, ಯದುಪತಿಯು ನಮ್ಮನ್ನೇ ನೋಡಿ ನಗುತ್ತಾ ಇತ್ತ ಕಡೆಯೇ ಬರುತ್ತಿರುವರು. ಆದ್ದರಿಂದ ರಾಜ್ಯಸಭೆಯ ಸಮಾಚಾರವನ್ನು ತಿಳಿದುಕೊಂಡು ಪುನಃ ಇಷ್ಟದಂತೆಯೇ ಪರಮಾತ್ಮ, ಪಾಂಡುಪುತ್ರರ ಪ್ರಣಾಮಗಳನ್ನು ಸ್ವೀಕರಿಸುತ್ತೇವ. ಜಯಶಾಲಿ ಹಾಗೂ ಧರ್ಮನಂದನ, ಈ ನಿನ್ನ ತಂಗಿಯ ಪ್ರಣಾಮಗಳನ್ನು ಸ್ವೀಕರಿಸು. ಪರಮಾತ್ಮ, ಹೋದ ಕಾರ್ಯವೇನಾಯಿತು? ಹೋದವರು ಯಾರು? ಕೃಷ್ಣನಲ್ಲವೇ? ಅಂದರೆ ಎಲ್ಲವೂ ಸಮರ್ಪಕವಾಗಿ ನಡೆಯಿತು. ಭೀಷ್ಮ ದ್ರೋಣಾದಿಗಳು ನನ್ನನ್ನು ವಿಧ ವಿಧವಾಗಿ ಉಪಚರಿಸಿದರು. ಪರಮಾತ್ಮ, ಸಂಧಿ ವಿಚಾರವೂ ನಡೆಯುತ್ತೆ. ನಡೆಯಿತು. ನನಗಿನ್ನೂ ಕೆಲಸವಿಲ್ಲ. ಅವರ ಇಚ್ಛೆಯಂತೆ ಅವರು ನಡೆಯಲಿ, ನನ್ನ ಇಚ್ಛೆಯಂತೆ ನಾನು ನಡೆಯುವೆನು. ನಿಲ್ಲು ನಿಲ್ಲು ಪ್ರಭು, ಸಹೋದರ, ಸ್ವಲ್ಪ ತಡೆಯಿರಿ. ಅಣ್ಣನ ಮಾತು ಮುಗಿಯಲಿ. ನಿಮ್ಮಣ್ಣನ ಮಾತು ಮುಗಿಯುವಷ್ಟರಲ್ಲಿ ನನ್ನ ತಾಳ್ಮೆಯೇ ಮುಗಿದು ಹೋಗುವುದಲ್ಲ. ಯದುಪತಿ, ಸಭೆಯಲ್ಲೇನು ನಡೆಯಿತು? ಎಲ್ಲವೂ ತಕ್ಕ ರೀತಿಯಲ್ಲಿ ನಾನು ನಿರೀಕ್ಷಿಸಿದಂತೆಯೇ ನಡೆಯಿತು. ಕೃಷ್ಣ, ಈ ಸಂಧ್ಯಾ ಸಮಸ್ತ ಮಾತುಗಳನ್ನು ಬೇಡ. ಅಗ್ರಜನಾಪೇಕ್ಷೆಯಂತೆ 5 ಗ್ರಾಮಗಳಿಗೆ ಸಂಧಿ ಹೋಯಿತೆ. ನಾನು ಓದದ್ದು ಅದಕ್ಕಾಗಿ ಎಲ್ಲವೇ ಭೀಮಸೇನ. ಕೃಷ್ಣ, ಈಗ ತಿಳಿಯಿತು ನಿನ್ನ ಅಭಿಮತ. ಅಜ್ಞಾತವಾಸದಲ್ಲಿ ಅರ್ಜುನಿಗೆ ಪಡೆಯನ್ನು ತೋರಿಸಿದೆ. ಈ ಸಂಜೆ ನಪದಲ್ಲಿ ನಮ್ಮೆಲ್ಲರಿಗೂ ಸೀರೆ ನೋಡಿಸಲು ಅವನಿಸುತ್ತಿರುವ ಯಾವುದೋ ಕಡಿ ಓಟು ಪುತ್ರ ಮೇಲೆ ನಿನಗೆ ಎಷ್ಟೊಂದು ಆಕ್ರೋಶ. ಭೀಮ, ನಿನಗೆ ಇಷ್ಟೊಂದು ಅಸಹಾಯನ ಯಾಕೆ? ಸ್ವಲ್ಪ ಸಾವಧಾನದಿಂದ ನನ್ನ ಮಾತನ್ನು ಪೂರ್ಣವಾಗಿ ಕೇಳು. ಇದು ನಿನಗೆ ಹೆಚ್ಚಿಗೆ ಸಂಬಂಧಿಸಿದ ವಿಷಯವೆಂದು ನಾನು ನಿನಗೆ ಮೊದಲೇ ಹೇಳಲಿಲ್ಲವೇ? ಈ ಸ್ವಾಭಿಮಾನ ಶೂನ್ಯನಾದ ಈ ಪ್ರಚಂಡ ಭೀಮನಿಗೆ ಆದಿಯಂತಹ ಸಂಬಂಧವಿರುವುದು ಹೇಳು ಕೃಷ್ಣ, ಹೇಳು. ಇರುವುದು ಅತ್ಯಂತ ನಿಕಟವಾದ ಸಂಬಂಧವಿರುವುದು. ಪರಮಾತ್ಮ, ಮುಂದೇನಾಯಿತು? ರಾಜ್ಯಸಭೆಯಲ್ಲಿ ನಿಮ್ಮ ಸಂದೇಶವನ್ನು ತಿಳಿಸಿದನು. ಕೌರವರೆಲ್ಲರೂ ಸಹ ಒಪ್ಪಿದರು. ಯಾರು ಒಪ್ಪಿದರು? ಭೀಷ್ಮ, ದ್ರೋಣ, ಧೃತರಾಷ್ಟ್ರನೇ ಮುಂತಾದವರೇ ಒಪ್ಪಿದರು. ಅವನು ಸಹ ಒಪ್ಪಿದನು. ನನಗಿನ್ನು ಕೆಲಸವಿಲ್ಲ. ಈ ದುರ್ಹೋತ್ತೆಯನ್ನು ಕೇಳಬೇಕೆಂಬುದೇ ನಿನ್ನಿಚ್ಛೆ ಆಯಿತೆ. ಸಾಧಿಸು, ಚೆನ್ನಾಗಿ ಸಾಧಿಸು, ಸಾಧಿಸು. ಸಹೋದರರೇ, ನಿಮ್ಮ ಅಪೌರುಷದ ವರ್ತನೆ ಪುರಸ್ಕಾರವನ್ನು ನೀವೇ ಪುಂಜಿಸಿ. ಈ ಭೀಮಸೇನನು ಅದರಲ್ಲಿ ಯಾವ ಭಾಗವನ್ನು ಅಪೇಕ್ಷಿಸುವುದಲ್ಲ. ಯೋಗ್ಯ ಸೇರಿ ನೀನು ನಿರಾಸರಾಗಬೇಡ. ಈ ಭೀಮಸೇನನ್ನು ಬದುಕಿದರೆ ನಿನ್ನ ಈ ಬಿಚ್ಚಿದ ಮುಡಿಯನ್ನ ಕಟ್ಟಿಸಿ ಎತ್ತಿರುವೆ. ಭೀಮ, ನಿಲ್ಲಯ್ಯ, ನಿಲ್ಲು. ನೀನು ನಿಜವಾಗಿ ಡಂಬಾಪತಿ ಹೆಸರಿ. ನಿನಗಿಷ್ಟೊಂದು ಕೋಪವಿಲ್ಲದಿದ್ದರೆ ಆ ರಕ್ಕಸನ್ನು ಹಾಳುವುದು ಹೇಗೆ ಸಾಧ್ಯ? ಸ್ವಲ್ಪ ಸಾವಧಾನದಿಂದ ನನ್ನ ಮಾತನ್ನು ಪೂರ್ಣವಾಗಿ ಕೇಳು. ಇದು ನಿನಗೆ ಹೆಚ್ಚಿಗೆ ಸಂಬಂಧಿಸಿದ. ಕೃಷ್ಣ, ಸುಮ್ಮನೆ ಕಾಡಬೇಡ. ಈ ಸಂಧ್ಯಾ ಸುದ್ದಿಯು ನನಗೊಪ್ಪದು
ವಿಚಾರ ಹೊಂದಿರುವುದು. ಆ? ಆ ದುರ್ಯೋಧನನು ನಿನಗೊಂದು ಸಂದೇಶವನ್ನು ಕಳಿಸಿರುವನು. ದುರ್ಯೋಧನನ ಸಂದೇಶ, ಹಾಗಾದರೆ ಅದು ಸಂಧಿ ಆಗಿರಲಾರದು. ಕೃಷ್ಣ ಏನು ಏನು ಏನ ಸಂದೇಶ? ಅದನ್ನು ಕೇಳುವ ಹೆಚ್ಚು ನಿನಗಿದ್ದರೆ ನನ್ನ ಬಳಿ ಕೈ ಕಟ್ಟಿ ಕುಳಿತುಕೊಳ್ಳಬೇಕು. ಇಲ್ಲ, ನಿಂತಿದಂತೆಯೇ ಹೇಳಿಬಿಡು. ನಾನು ಕುಳಿತುಕೊಳ್ಳದ ಹೊರತು ನಾನು ಹೇಳುವುದಿಲ್ಲ ಭೀಮಸೇನ. ನೀನು ಕುಳಿತುಕೊಳ್ಳದ ಹೊರತು ನಾನು ಹೇಳುವುದಿಲ್ಲ ಭೀಮಸೇನ. ಇದೇನು ಪರಿಹಾಸ್ಯವೇ ಕೃಷ್ಣ? ಇದು ಪರ್ಯಾಸವಲ್ಲ ಭೀಮ. ನಿನ್ನನ್ನು ಕಂಡರೆ ನನಗೆ ಅಷ್ಟೊಂದು ಭಯ. ಎಲ್ಲಿ ನಿನ್ನ ಗದಿಯನ್ನು ಸ್ವಲ್ಪ ದೂರವಾಗಿಡು, ಆಗ ನಿನಗೆ ಪ್ರಿಯವಾದ ಸಂದೇಶವನ್ನು ಹೇಳುವೆನು. ಇದು ನಿನ್ನ ಇಚ್ಛೆಯಂತೆ ಹೇಳಿದೆ. ಇದು ಕುಳಿತುಕೊಳ್ಳುವೆನು. ಈಗಲಾದರೂ ಹೇಳು ಕೃಷ್ಣ. ನೀನು ಕೋಪ ಮಾಡುವುದಿಲ್ಲವಷ್ಟೇ? ಇಲ್ಲ, ಅದೂ ಆಗಲಿ. ಹಾಗಾದರೆ ನೀನು ನನ್ನ ಬಂದಿ. ಅದು ಕ್ಷಣಕಾಲ ಮಾತ್ರ. ಹಬ್ಬ ಭೀಮ, ಬಿಡಯ್ಯ ಬಿಡಯ್ಯ. ಇನ್ನು ಅರ್ಜುನ, ಈ ಗದೆಯನ್ನು ಕ್ಷಣಕಾಲ ಹಿಡಿದಿಕೋ. ಆಗಬಹುದು ಪರಮಾತ್ಮ. ಯಾಜ್ಞಸೇನಿ, ಸಮೀಪಕ್ಕೆ ಬಾ. ನಾನು ಹೇಳಿದಂತೆ ಮಾಡಬೇಕು, ಖಂಡಿಯ. ನಿನ್ನ ಮಾತನ್ನು ನಾನು ಎಂದಾದರೂ ಮೀರಿರುವೆನಾ? ಹಾಗಾದರೆ ತೆಗೆದುಕೋ ಈ ಹಗ್ಗವನ್ನು. ಈ ಹಗ್ಗದಿಂದ ನಿನ್ನ ಪತಿಯ ಕೈಗಳನ್ನು ಭದ್ರವಾಗಿ ಬಂಧಿಸು. ಅಣ್ಣ, ಇದೇನು ಪರಿಹಾಸ್ಯ? ಇದು ಪರ್ಯಾಸವಲ್ಲ ತಂಗಿ. ನೀನು ಶತ್ರುಗಳ ಎಡೆಮುಡಿಯನ್ನು ಬಿಡಿಸುವುದರಲ್ಲಿ ಪಂಡಿತಿಯಂತೆ. ನಿನ್ನ ಗಂಡನ ಕೈಗಳನ್ನು ಕಟ್ಟಲು ಬರುವುದೋ ಇಲ್ಲವೋ ಎಂದು ನೋಡೋಣ. ಆಜ್ಞಾಸೈನಿ, ಭೀಮಸೇನ, ಆ ಸಂದೇಶವನ್ನು ಕೇಳುವೆಚ್ಚ ನಿನಗಿದ್ದರೆ ಕೃಷ್ಣನು ಹೇಳಿದಂತೆ ನನ್ನ ಕರಗಳನ್ನು ಬಂಧಿಸು. ಬಂಧಿಸುವೇನು. ಅಣ್ಣ, ಬಂಧಿಸಿರುವೆನು. ಹಬ್ಬ, ಈಗ ನಿರ್ಭಯವಾಯಿತು. ಈಗ ಎಲ್ಲರೂ ಕೇಳಿರಿ. ಈ ದಿನ ಭೀಮಸೇನನ ಬಂಧಿಸಿದ ಹಗ್ಗವು ಆ ದಿನ ನನ್ನ ರಾಜ್ಯಸಭೆಯಲ್ಲಿ ನನ್ನ ಅಂಗಾಂಗಗಳನ್ನು ಬಂಧಿಸಲಾಗಿತ್ತು. ಯಾರು ಕಾರ್ಯವನ್ನು ಮಾಡಿದವರು? ಇದೇನು ಕೃಷ್ಣ, ಏನು ಹೇಳಿದೆ? ಈ ಹಗ್ಗದಿಂದ ನಿನ್ನ ಅಂಗಾಂಗಗಳನ್ನು ಬಂಧಿಸುತ್ತದೆ ಯಾರು? ಯಾರು? ದುರಾಭಿಮಾನಿಯಾದ ದುರ್ಯೋಧನನು ಆಜ್ಞೆ ಮಾಡಿದನು. ಅವನ ತಮ್ಮ ದುರಾಚಾರಿಯಾದ ದುಶ್ಯಾಸನನು ಕಟ್ಟಲು ಪ್ರಯತ್ನಿಸಿದರು. ಇಂತಹ ಸಾಹಸ ಕಾರ್ಯ ಅವರಿಗಲ್ಲದೆ ಮತ್ತಾರಿಗೆ ಸಾಧ್ಯ? ನನ್ನ ಕರಗಳನ್ನು ಬಿಡಿಸು. ಈ ನೀಚ ಕೃತ್ಯದಿಂದ ದುರ್ಯೋಧನ ದುರಾಭಿಮಾನವು ಶಿಖವರವನ್ನು, ಪಾಂಡವರ ರಾಯಭಾರಿಯನ್ನು, ನಮ್ಮ ಪ್ರಿಯ ಬಂಧುವನ್ನು ಈ ರೀತಿ ಅಪಮಾನ ಪಡಿಸಿದರೆ ಸಹೋದರರೇ, ಇದಕ್ಕೆ ನಿಮ್ಮಗಳ ಅಭಿಮತ? ಸೈಡ್ ಬನ್ನಿ. ಬೇರೆ ಉತ್ತರದ ಪ್ರಶ್ನೆ ಇಲ್ಲವಣ್ಣ. ಸಹನೆಯಿಂದ ಹೇಳಿ ಕಳಿಸಿದ ಸಂದೇಶವನ್ನು ತಿರಸ್ಕರಿಸಿ ಆ ಪಾಂಡವರ ರಾಯಭಾರಿಯಾದ ಶ್ರೀ ಕೃಷ್ಣ ಪರಮಾತ್ಮನನ್ನು ಬಂಧಿಸಲು ಯತ್ನಿಸಿದ ಆ ದುರ್ಯೋಧನನ ದುರಂಕಾರಕ್ಕೆ ಧಿಕ್ಕಾರ. ಇನ್ನು ಕ್ಷಮರ ಕ್ಷೇತ್ರವನ್ನು ಪ್ರವೇಶಿಸಿ ಆ ಕುರುನಂದನರಿಗೆ ತಕ್ಕ ಬುದ್ಧಿ ಕಲಿಸುವುದು ಒಂದೇ ಉಳಿದಿರುವುದು ಪ್ರತ್ಯುತ್ತರ. ಇಷ್ಟು ಮಾತ್ರವಲ್ಲ ಭೀಮಸೇನ, ಆ ದುಷ್ಟ ದುರ್ಯೋಧನನು ಸಂಧಾನಕ್ಕೆ ಕೊಟ್ಟ ಉತ್ತರವನ್ನು ಕೇಳಿರಿ. 5 ಮಾರು ಭೂಮಿಯನ್ನು ಕೊಡಲು ಸಹ ಒಪ್ಪಲಿಲ್ಲ. ನೀವು ಸಂಧಿಯನ್ನು ಅಪೇಕ್ಷಿಸುವುದಾದರೆ ಅದು ದೊರಕುವುದು ರಣರಂಗದಲ್ಲಿ, ಶಸ್ತ್ರಾಸ್ತ್ರಗಳ ಆಸ್ಥಾನದಲ್ಲಿ, ವೀರರಥಿಗರ ಘೋಷಣೆಯಲ್ಲಿ ಎಂದು ಹೇಳಿಯೇ ಬಿಟ್ಟ. ಪರಮಾತ್ಮ, ನಮಗಿನ್ನು ಉಳಿದಿರುವುದು ಒಂದೇ ಉತ್ತರ, ಅದು ಯುದ್ಧ. ಪರಮಾತ್ಮ, ವಾಸುದೇವ, ನೀನೇ ತಿಳಿದಿರುವೆ, ಈ ಯುದ್ಧಕ್ಕೆ ನಾನು ಅಪೇಕ್ಷೆ ಪಟ್ಟವನಲ್ಲ. ಮುಂದೆ ನಿನ್ನ ಚಿತ್ತವಿದ್ದಂತೆ ಮಾಡುವ ಮುಕುಂದ. ನನ್ನ ಕರಗಳನ್ನು ಬಿಡಿಸು. ಅರ್ಜುನ, ನನ್ನ ಕರಗಳನ್ನು ಬಿಡಿಸು. ಅಗ್ರಜ, ನನ್ನ ಕರಗಳನ್ನು ಬಿಡಿಸು. ಯಾರು ಬಿಡಿಸುವುದಲ್ಲವೇ? ಪರಮಾತ್ಮ, ನನ್ನ ಕರಗಳನ್ನು ಬಿಡಿಸು. ಯಾರು ಬಿಡಿಸುವುದಲ್ವೇ? ಯಾರು ಬಿಡಿಸುವುದಲ್ವೇ? ಇದು ನೋಡೇ ಬಿಡಿಸಿಕೊಳ್ಳುವೆನು. ಅರ್ಜುನ, ಎಲ್ಲಿ ನನಗದೆ? ಇದೋ ನಿಮ್ಮ ಗದೆ. ಈಗ ಕೇಳಿ
ಆ ಮುಂದೆ ನಡೆಯಲಿರುವ ಭಯಂಕರ ಕುರು ಸಂಗ್ರಾಮದಲ್ಲಿ ಕೌರವರ 99 ಮಂದಿ ಸಹೋದರನನ್ನು ಸಂಪೂರ್ಣವಾಗಿ ನಿರ್ಮೂಲನ ಮಾಡಿ ಆತನ ರಕ್ತ ಖಚಿತವಾದ ಸಿಂಹಾಸನವನ್ನು ರಕ್ತಕೋಡಿಯಲ್ಲಿ ಮುಳುಗಿಸಿ ದುರ್ಯೋಧನನ್ನು ಸೆಳೆದು ಆತನ ಕೊನೆಯನ್ನು ಮುಡಿಗಟ್ಟಿ ಆತನ ರಾಜನ ಕುಟುಂಬವನ್ನು ನೆಲಕ್ಕೆ ನನ್ನ ಎಡಗಾಲಿಂದ ಆತನ ತಮ್ಮ ದುಶ್ಯಾಸನ ತಂದು ಆತನ ರಕ್ಷಕಳವನ್ನು ಬಗೆದು ಆತನ ಗುಂಡಿಗೆ ಬೆರೆಸಿ ರಕ್ತದಿಂದ ಈ ನನ್ನ ಪಾಂಚಾಲಿಯ ಬಿಡಮುಡಿಯನ್ನು ಕಟ್ಟಿಸುವೆನು. ಇದೇ ಇದೇ ಈ ಭೀಮನ ಪ್ರತಿಜ್ಞೆ, ಈ ಭೀಮನ ಪ್ರತಿಜ್ಞೆ. ಒಂದು ವೇಳೆ ಈ ಭೀಮನ ಪ್ರತಿಜ್ಞೆ ಭಂಗವಾದರೆ ನನಗೆ ಭಯಂಕರವಾದ ನರಕವೇ ಪ್ರಾಪ್ತವಾಗದು. ಇದಕ್ಕೆ ಶ್ರೀಕೃಷ್ಣನ ಪಾದವೇ ಸಾಕ್ಷಿ. ಇದೇ ಭೀಮನ ಪ್ರತಿಜ್ಞೆ.